ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಆನ್ಲೈನ್ನಲ್ಲಿ ಬುಕ್ ಮಾಡಿದವರು ನಿಗದಿತ ದಿನದಂದು ದರ್ಶನಕ್ಕೆ ಬಾರದಿದ್ದರೆ ಅಂತವರ ಮುಂದಿನ ಬುಕ್ಕಿಂಗ್ ಅನ್ನು ಬ್ಲಾಕ್ ಮಾಡುವ ಬಗ್ಗೆ ಮಾಧ್ಯಮಗಳ ಮೂಲಕ ಪ್ರಕಟಣೆ ನೀಡುವಂತೆ ಹಾಗೂ ಅಧಿಸೂಚನೆ ಹೊರಡಿಸುವಂತೆ ಕೇರಳ ಹೈಕೋರ್ಟ್ ದೇವಸ್ವಂ ಮಂಡಳಿಗೆ ಆದೇಶಿಸಿದೆ. ಆನ್ಲೈನ್ ಬುಕ್ ಮಾಡುವ 20% 25% ಭಕ್ತರು ದರ್ಶನಕ್ಕೆ ಆಗಮಿಸುತ್ತಿಲ್ಲ. ಆದರೆ ಅವರು ಬುಕ್ಕಿಂಗ್ ರದ್ದುಗೊಳಿಸಿದ ಕಾರಣ ಈ ಸ್ಲಾಟ್ಗಳನ್ನು ಇತರರಿಗೆ ನೀಡಲು ಸಹ ಸಾಧ್ಯವಾಗುತ್ತಿಲ್ಲ ಎಂದು ತಿರುವಾಂಕೂರು ದೇವಸ್ವಂ ಮಂಡಳಿ ಕೋರ್ಟ್ಗೆ ಮಾಹಿತಿ ನೀಡಿದೆ. ರಾಜ್ಯ ರಾಜಕಾರಣದಲ್ಲಿ ಅಜ್ಜ, ಮಗ, ಮೊಮ್ಮಗ ಹೀಗೆ 3 ತಲೆಮಾರಿನ ರಾಜಕೀಯ ಇತಿಹಾಸವಿರುವ ಬೊಮ್ಮಾಯಿ ಕುಟುಂಬಕ್ಕೆ ಮೊದಲ ಈ ಚುನಾವಣೆಯಲ್ಲಿ ಸೋಲಿನ ಪರಂಪರೆಯೂ ಇದೆ. ಪ್ರಸಕ್ತ ಉಪಚುನಾವಣೆಯಲ್ಲಿ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಭರತ್ ಬೊಮ್ಮಾಯಿ ಕೂಡ ಪ್ರಥಮ ಚುನಾವಣೆಯಲ್ಲಿ ಸೋಲುವ ಮೂಲಕ ಆ ಪರಂಪರೆ ಮುಂದುವರೆದಿದೆ. ಬಸವರಾಜ ಬೊಮ್ಮಾಯಿಯವರ ತಂದೆ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ, ಇವರ ಪುತ್ರನಾದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತು ಇವರ ಪುತ್ರ ಭರತ್ ಬೊಮ್ಮಾಯಿ ಚುನಾವಣಾ ರಾಜಕೀಯದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಮೂವರು ತಾವು ಎದುರಿಸಿರುವ ಮೊದಲ ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವಗೊಂಡಿದ್ದಾರೆ. ಉಪಚುನಾವಣೆಗಳಲ್ಲಿ ಯಾವತ್ತಿಗೂ ಆಡಳಿತ ಪಕ್ಷಗಳಿಗೆ ಅನುಕೂಲ, ಪ್ರತಿಪಕ್ಷಗಳಿಗೆ ಪ್ರತಿಕೂಲ ಎನ್ನುವುದು ರಾಜ್ಯದಲ್ಲಿ ಮತ್ತೊಮ್ಮೆ ರುಜುವಾತಾಗಿದೆ. 3 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆ ಫಲಿತಾಂಶವು ರಾಜ್ಯದಲ್ಲಿ ಬಲಿಷ್ಠವಾಗಿರುವ ಕಾಂಗ್ರೆಸ್ನ ಪ್ರತಿಷ್ಠೆಗೆ ಗರಿ ಮೂಡಿಸಿದೆ. ಈ 3 ಕ್ಷೇತ್ರಗಳನ್ನು ಗೆಲ್ಲದಿದ್ದರೆ ವಿಧಾನಸಭೆಯ ಸಂಖ್ಯಾಬಲದ ದೃಷ್ಟಿಯಿಂದ ಕಾಂಗ್ರೆಸ್ಗೆ ಯಾವ ನಷ್ಟವೂ ಆಗುತ್ತಿರಲಿಲ್ಲ. ಈಗಾಗಲೇ ಮಜಬೂತು ಬಹುಮತ ಹೊಂದಿರುವ ಆಡಳಿತ ಪಕ್ಷಕ್ಕೆ ಉಪಚುನಾವಣೆಯಿಂದ ಬೋನಸ್ ಅಂಕ ಲಭಿಸಿದಂತಾಗಿದೆ. ಬಹಳ ಪ್ರಮುಖವಾಗಿ ಪ್ರತಿಪಕ್ಷ ಬಿಜೆಪಿಯ ಒಳಜಗಳ ಈ ಫಲಿತಾಂಶವನ್ನು ಪ್ರಭಾವಿಸಿದೆ. ಹೊರಗೆ ನಾವು ಹೀಗೆ ಕಿತ್ತಾಡಿಕೊಂಡು ಇರೋಣ, ನಾವು ಒಂದಾಗಿರೋದು ಯಾರಿಗೂ ಗೊತ್ತಾಗೋದು ಬೇಡ, ನಮ್ಮಿಬ್ಬರದ್ದು ಏನೇ ಇದ್ದರೂ ಒಂದು ದಮ್ನಲ್ಲಿ ಸರಿ ಮಾಡಿಕೊಳ್ಳೋಣ, ಪ್ಲಾನ್ ಮಾಡಿ ಆಡೋಣ ಅಂತ ತ್ರಿವಿಕ್ರಮ್ ಹಾಗೂ ಉಗ್ರಂ ಮಂಜು ಮಾತನಾಡಿಕೊಂಡಿದ್ದರು. ಇವರಿಬ್ಬರ ಈ ಅಡ್ಜಸ್ಟ್ಮೆಂಟ್ ಗೇಮ್ ಯಾರಿಗೂ ಗೊತ್ತಾಗಲ್ಲ, ಒಪ್ಪಂದ ಬಯಲಾಗಲ್ಲ ಅಂತ ಭಾವಿಸಿದ್ದರು. ಆದರೆ ಗಾಸಿಪ್ ವಿಡಿಯೋ ನೆಪದಲ್ಲಿ ತ್ರಿವಿಕ್ರಮ್, ಉಗ್ರಂ ಮಂಜು ಅವರ ಮಾಸ್ಟರ್ ಪ್ಲಾನ್ನ ಕಿಚ್ಚ ಸುದೀಪ್ ಎಕ್ಸ್ಪೋಸ್ ಮಾಡಿಬಿಟ್ಟರು. ತ್ರಿವಿಕ್ರಮ್ ಮಂಜು ಮಧ್ಯೆ ಹೀಗೂ ನಡೀತಾ ಇದೆ ಅನ್ನೋದನ್ನ ಇಡೀ ಮನೆ ಮುಂದೆ ಬಿಗ್ ಬಾಸ್ ಜಗಜ್ಜಾಹೀರು ಮಾಡಿಬಿಟ್ಟರು.